ಇಲ್ಲಿಂದ ಆಚೆ ಹೋದ್ಮೇಲೆ ಇತಿಹಾಸಗಳೇ ಸೃಷ್ಟಿ ಆಗ್ತವ ಅಂತ ಹೇಳಿ ವರ್ತೂರ್ ಸಂತೋಷ್ ಅವರು ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಈ ಒಂದು ಮಾತನ್ನ ಅಂತಂದ್ರೆ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕಳಪೆ ಕೊಡ್ಲೇಬೇಕಾ, ಉತ್ತಮನೂ ಕೊಡ್ಲೇಬೇಕು. ಈಗ ಕಳಪೆ ಯಾರಿಗೆ ಕೊಡಬೇಕು ಯಾರಿಗಿಲ್ಲ ಅನ್ನೋದು ತುಂಬಾ ಯೋಚನೆ ವಿಚಾರ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ವಾರ ಯಾರ್ಯಾರು ನೆಟ್ಟಗಾಡಿಲ್ಲ ಅಂದ್ರೆ, ಯಾರು ಸರಿಯಾಗಿ ಆಡಿಲ್ಲ, ಯಾರಿಗೆ ಅವಕಾಶಗಳು ಸಿಕ್ಕಿಲ್ಲ, ಅವಕಾಶಗಳು ಸಿಕ್ಕರೂ ಕೂಡ ಯಾರು ಆ ಒಂದು ಅವಕಾಶನ ಸರಿಯಾಗಿ ಉಪಯೋಗ ಮಾಡ್ಕೊಂಡಿಲ್ಲ ಅಂತ ಹೇಳಿ ಎಲ್ಲವನ್ನ ನೋಡ್ಬಿಟ್ಟು ಕಳಪೆ ಕೊಡ್ಬೇಕಲ್ವಾ. ಅದಕ್ಕೆ ಕಾರ್ತಿಕ್ ಅವರು ಕಳಪೆನ ತುಕಾಲಿ ಸಂತೋಷ್ ಅವ್ರು ಕೊಟ್ಟಿದ್ದಾರೆ. ಆಮೇಲೆ ನಮ್ರತಾ ಅವರು ಕೂಡ ಕಳಪೆಯನ್ನ ತುಕಾಲಿ ಸಂತೋಷ್ ಅವ್ರಿಗೆ ಕೊಟ್ಟಿದಂಗಿದೆ ಅನಿಸ್ತಿದೆ. ಆಮೇಲೆ ಇಲ್ಲಿ ಏನಿದೆಯಪ್ಪ ಅಂತ ಅಂದ್ರೆ, ತುಕಾಲಿ ಸಂತೋಷ್ ಅವ್ರಿಗೆ ಕಳಪೆಯನ್ನ ಪ್ರತಾಪ್ ಅವ್ರು ಕೊಟ್ಟಿದ್ದಾರೆ. ಯಾಕಂತಂದ್ರೆ ಅವರು ಈಗ ಗೆಸ್ ಮಾಡಿ ಮಾತ್ರ ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಅವ್ರಿಗಂತ ಹೇಳಿ ಅವಕಾಶ ಬಂದಾಗ ಆಡಿ ಅಂದ್ರೆ ಅವ್ರ ಅಂಕಗಳನ್ನ ಗಳಿಸಿಲ್ಲ, ಅದಕ್ಕೆ ನಾನು ಅವ್ರಿಗೆ ಕಳಪೆ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಕಳಪೆ ಕೊಟ್ಟಿದ್ದಾರೆ. ಇದಕ್ಕ ವರ್ತೂರ್ ಸಂತೋಷ್ ಅವ್ರಿಗೆ ಫುಲ್ ಕೋಪ ಬಂದಿದೆ ಅಂತಾನೆ ಹೇಳ್ಬೋದು. ನೀನು ಹಿಂಗ್ ಮಾಡಿದ್ರೆ ಯಾರನ್ನ ಸಂಪಾದನೆ ಮಾಡಲ್ಲ ನೀನು ಈ ಮನ್ಯಾಗ ಅಂತ ಹೇಳಿ ಈ ಒಂದು ಮಾತನ್ನ ತುಂಬಾ ಕೋಪದಿಂದ ಹೇಳಿದ್ದಾರೆ ವರ್ತೂರ್ ಸಂತೋಷ್ ಅವರು ಪ್ರತಾಪ್ ಅವ್ರಿಗೆ ಅಂತಾನೆ ಹೇಳ್ಬೋದು. ಆಮೇಲೆ ಪ್ರತಾಪ್ ಅವರು ಕೂಡ ಯಾಕೆ ನಾನು ಕಳಪೆ ಕೊಟ್ಟಿನಂತ ಹಿಂಗ್ ಮಾಡಕತ್ತೀರೇನಂತ ಅವ್ರು ಹೇಳಿದ್ರು. ಬಂದಿರೋ ಅವಕಾಶನ ಇವಾಗೇ ಯೂಟಿಲೈಸ್ ಮಾಡ್ಕೊಳ್ದಿದ್ದೀರಲ್ಲ ಅಂದ್ರೆ ನೀನ್ ಹೆಂಗ ಇಂಥ ವೇದಿಕೆಗಳನ್ನಾಗೆಲ್ಲ ನೀನು ಯೂಟಿಲೈಸ್ ಮಾಡ್ಕೊಳ್ಬೇಕಾಗಿರೋದು ಅಂತ ಹೇಳಿ ತುಂಬಾ ಕೋಪದಿಂದಾನೇ ಹೇಳಿದ್ದಾರೆ. ಆಮೇಲೆ ಹೇಳಿದ್ರು ಇನ್ನು ಒಂದು ಮಾತನ್ನ, ಏನಪ್ಪ ಅಂತಂದ್ರೆ ಇಲ್ಲಿಂದ ಹೊರಗೆ ಹೋದ್ಮೇಲೆ ಇತಿಹಾಸಗಳೇ ಸೃಷ್ಟಿ ಆಗ್ತಾವ ಅಂತ ಹೇಳಿ ಒಂದು ಮಾತನ್ನ ತುಂಬಾ ಕೋಪದಿಂದ ಬೇಜಾರದಿಂದ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವರ ಪ್ರೀತಿಯ ಗೆಳೆಯ, ಆತ್ಮೀಯ ಗೆಳೆಯ ಈಗ ಹೋಗಿ ಜೈಲಾಗಿದ್ದಾರಲ್ವಾ, ಹಾಗಾಗಿ ಇವ್ರಿಗೆ ತುಂಬಾ ಕೋಪ ಬಂದಿದೆ, ನನ್ನ ಗೆಳೆಯ ಹೋಗಿ ಜೈಲಾಗಿದ್ದಾರೆ ಅಂತ ಹೇಳಿ. ಅವ್ರದ್ದು ಟ್ರೂ ಫ್ರೆಂಡ್ಶಿಪ್ ನೋಡ್ರಿ. ಹಾಗಾಗಿ ಅವ್ರ ಗೆಳೆಯನಿಗೆ ಈಗ ಕಳಪೆ ಕೊಟ್ಟಿದ್ದಾರೆ ಮನ್ಯಾಗ ಅಂತ ಹೇಳಿ ಎಷ್ಟು ಕೋಪಗೊಂಡಿದಾರ. ಇದ್ರೆ ಇದೇ ಥರ ಫ್ರೆಂಡ್ಶಿಪ್ ಇರ್ಬೇಕು ನೋಡ್ರಿ. ಇಷ್ಟು ದಿನ ಅವ್ರು ಏನೋ ಜಸ್ಟ್ ಮಾತಾಡ್ತಾರ ಅಷ್ಟೇ, ಆಯಿತು ಅಂದರೆ ಇಷ್ಟೊಂದು ಅಟ್ಯಾಚ್ಮೆಂಟ್ ಇರಂಗಿಲ್ಲ ಬಿಡಿಯೋ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ರೇನು, ಆದರೆ ಎಷ್ಟೊಂದು ಅಟ್ಯಾಚ್ಮೆಂಟನ್ನು ಹೊಂದಿದ್ದಾರೆ ನೋಡಿ ಇವ್ರ ಫ್ರೆಂಡ್ಶಿಪ್ಪಲ್ಲಿ. ಇಲ್ಲಿ ವರ್ತೂರ್ ಸಂತೋಷ್ ಅವ್ರು ಇದ್ದಷ್ಟು ಫ್ರೆಂಡ್ಶಿಪ್ಪು ತುಕಾಲಿ ಅವ್ರಿಗೆ ಇಲ್ಲ ಅಂತಲೇ ಹೇಳ್ಬೋದು. ಬಟ್ ತುಕಾಲಿ ಅವರು ಹಿಂದೆ ಒಂದು ಮುಂದೆ ಒಂದು ಮಾಡ್ತಾರೆ. ಬಟ್ ವರ್ತೂರ್ ಅವರು ಹಂಗಿಲ್ಲ. ಅವ್ರಿಗೆ ಏನು ಅನಿಸುತ್ತೋ ಅದನ್ನೇ ನೇರವಾಗಿ ಹೇಳ್ತಾರೆ, ನೇರವಾಗಿಯೇ ಎಲ್ರಿಗೂ ಪ್ರೀತಿ ತೋರಿಸ್ತಾರೆ ಅಂತಲೇ ಹೇಳ್ಬೋದು ಅವ್ರು. ಬಟ್ ಮನಸ್ಸಿಂದ ಒಪ್ಕೊಂಡಿದ್ದಾರೆ ಫ್ರೆಂಡ್ ಅಂತ ಹೇಳಿ ತುಕಾಲಿ ಅವ್ರನ್ನ. ಈಗ ಪ್ರತಾಪ್ ಅವ್ರು ಒಂದು ಅಂದ್ರೆ ಮೂವರು ಕೂಡ ಜಾಸ್ತಿ ಇರ್ತಿದ್ರಲ್ವಾ, ನೀನೇ ಕಳಪೆ ಕೊಟ್ಟಿದ್ದಲ್ಲ ಅಂತ ಹೇಳಿ ಅವ್ರಿಗೆ ಕೋಪ ಬಂದಿರೋ ತರ ಕಾಣಿಸ್ತಿದೆ. ಸೊ ನೋಡ್ತಾ ಹೋಗೋಣ ಇನ್ನು ಏನೇನಾಗಿದೆ, ಹೆಂಗಾಗಿದೆ ಅಂತ ಹೇಳಿ, ಇನ್ನು ಯಾರ್ಯಾರು ಕೊಟ್ಟಿದ್ದಾರೋ ಕಳಪೆ, ಏನೇನು ರೀಸನ್ ಕೊಟ್ಟಿದ್ದಾರೋ ಅಂತ ಹೇಳಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.